हुबली में सैकड़ों करोड़ रुपए खर्च किए गए हैं, लेकिन ये दावा नहीं किया जा रहा है कि विकास हो रहा है। इसके बजाय लोगों के टैक्स के करोड़ों रुपए लूटने की कोशिशें बढ़ती जा रही है। इसका एक उदाहरण हुबली वीरपुर ओनी में 2 करोड़ की लागत से बन रही सीसी रोड है। जिन अधिकारियों को ड्रेनेज बनाने के बाद सड़क बनानी चाहिए थी, वे गैर कानूनी जिम्मेदारी तरीके से सड़क बना रहे हैं और अब उसी सड़क को खोदकर ड्रेनेज बना रहे हैं। इससे फिलहाल स्थानीय लोगों में गुस्सा है, जहां कॉर्पोरेशन मेयर जोरी पाटिल ने जनता के पैसों की इस लूट को सही ठहराया है। दरअसल अब तक बनी हुई सीसी रोड की ड्रेनेज के लिए 50 लाख रुपए जारी किए जा चुके हैं। अब वे सीसी रोड को खोदकर लोगों के गुस्से का निशाना बन रहे हैं। ಏನಾಗಿದೆ ನೀವು ಹೇಳೋದು ಸರಿ. ಒಂದು ಸಮನ್ವಯ ರೀತಿಯಲ್ಲಿ ಎಲ್ಲ ಇಲಾಖೆಯವರು ಕೆಲಸವನ್ನು ಮಾಡಬೇಕು. ಇದು ಮೊದಲನೇ ಆದ್ಯತೆ. ಅದೇ ಇವತ್ತು ಇಲಾಖೆ ಇರಲಿ, PWD ಇರಲಿ, ನಮ್ಮ ಕಾರ್ಪೊರೇಷನ್ ಇರಲಿ, ಅಥವಾ ನಮ್ಮದು LNT ಇರಲಿ, KODFC ಯಾವುದೇ ಇರಲಿ, ಎಲ್ಲ ಒಂದು ಸಮನ್ವಯ ರೀತಿಯಲ್ಲಿ ಮಾಡಬೇಕು. ಆದರೆ ಇವತ್ತು ಅನುದಾನಗಳು ಯಾವ ರೀತಿಯಾಗಿ ಬರ್ತಾವೆ, ಯಾವುದಕ್ಕೆ ಅನುದಾನವನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಗಣನೆಗೆ ತೆಗೆದುಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ LNT ಅವರು ಯಾವ ರೀತಿಯಾಗಿ ರೋಡ್ಗಳನ್ನು ಅಗೆದು ಪೈಪ್ಲೈನ್ಗಳನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ವಾಪಸ್ ರಿಸ್ಟೋರೇಷನ್ನ ಮಾಡಲಿಕ್ಕೆ ನಾವು ಹೇಳಿದ್ದೇವೆ. ಮೊನ್ನೆನೂ ಸಹ ನಾವು ಅವ್ರದ್ದು ಏನು ದರ ನಿಗದಿ ಆಗಬೇಕಿತ್ತು, ಆ ದರವನ್ನು ನಿಗದಿ ಮಾಡಲಿಕ್ಕೂ ಮಾನ್ಯ ಆಯುಕ್ತರಿಂದ ನಾವು ಪತ್ರವನ್ನು ರವಾನೆ ಮಾಡಿ LNT ಅವ್ರಿಗೆ ಹೇಳಿದ್ದೇವೆ. ಆದರೆ ಈಗ ಮುಂಬರುವ ದಿನಗಳಲ್ಲಿ ಎಲ್ಲೆಲ್ಲಿ ಮೇಜರಾಗಿ ಏನು ತೆಗೆಗುಂಡಿಗಳು ಬಿದ್ದಿದ್ದಾವೆ ಅಥವಾ ಎಲ್ಲಿ ಪೈಪ್ಲೈನ್ಗಳನ್ನು ಹಾಕಿದ್ದಾರೆ, ಪ್ರಿಯಾರಿಟಿ ಬೇಸ್ ಮೇಲೆ ನಾನು ಆಯಾ ಝೋನ್ ಆಯುಕ್ತರಿಗಾಗಲಿ ಅಥವಾ ನಮ್ಮ ಆಯುಕ್ತರಿಗಾಗಲಿ ಜಂಟಿಯಾಗಿ ಅದನ್ನು ಒಂದು ಇನ್ಸ್ಪೆಕ್ಷನನ್ನು ಮಾಡಲಿಕ್ಕೆ ಹೇಳ್ತೀವಿ. 2 ಕೋಟಿ ರೂಪಾಯಿ ಖರ್ಚು ಮಾಡಿ CC ರೋಡ್ ಮಾಡಿದ್ರೆ 6 ತಿಂಗಳು ಆಗಿಲ್ಲ ಮೇಡಮ್. ಈ ಕಾಲುವೆ ಮಾಡಲಿಕ್ಕೆ ಗೊತ್ತಿದ್ದಾರೆ ಅಲ್ಲ, ಅದು ಯಾವ ಹಣ ಬಂದಿದೆ, ಯಾವ ಡಿಪಾರ್ಟ್ಮೆಂಟಿಂದ ದುಡ್ಡು ಬಂದಿದೆ ಅದನ್ನು ನಾನು ತಿಳ್ಕೊತೇನೆ. ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅದನ್ನೇ ಹೇಳ್ತೀನಿ. ಮತ್ತು ಅದರಲ್ಲಿ ಮೇಂಟೆನೆನ್ಸ್ ಇದೆನಾ, ರಿಸ್ಟೋರೇಷನ್ ಇದೆನಾ, ಅದನ್ನು ನಾನು ಕನ್ಫರ್ಮ್ ಹಣ ಬೇರೆ ಮಾಡಿರೋ ಕೆಲಸ ದುಡ್ಡು ಜನರ ದುಡ್ಡೇ ಅದು. ಅದನ್ನು ಅಗದ್ಬಿಟ್ಟು ರಿಸ್ಟೋರೇಷನ್ ಏನೂ ಇಲ್ಲ, ಎದ್ದು ಮಣ್ಣನ್ನೇ ಮುಚ್ಚಿ ಕೈ ಮುಚ್ಚಿಬಿಡ್ತಾರೆ. ಅಲ್ಲಿಗೆ ನೀವು ನೋಡೋಲ್ಲ, ನಾವು ಯಾರು ನೋಡೋಲ್ಲ, ಜನ ಮಾತ್ರ ಸಂಕಷ್ಟ ಪಡ್ತಾರೆ. ಯಾವ ಒಂದು ಕಡೆ ತೋರಿಸಿ ರಿಸ್ಟೋರೇಷನ್ ಈತ ರೈಟ್ ವೇನಲ್ಲಿ ಆಗಿದೆ ಅಂತ ಒಂದು ಕಡೆ ತೋರಿಸಿ ನಾನು ಇಲ್ಲ. ಈಗ ಅದೇ ನಮ್ಮ ಹಿರಿಯ ಸದಸ್ಯರು ಹೇಳ್ತಾ ಇದ್ರಲ್ಲ, ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಮೇಂಟೆನೆನ್ಸಲ್ಲಿ ನಾವು ಹಿಂದುಳಿತಾ ಇದ್ದೇವೆ ಅಂತ ಹೇಳಿ. ಹಾಗಾಗಿ ಈಗ ಇನ್ನು ಮುಂಬರುವ ದಿನಗಳಲ್ಲಿ ನಾನು ಬಂದ ಮೇಲೆ ಏನಾಗಿದೆ, ಯಾವುದೇ ಒಂದು ಮಷೀನನ್ನು ಖರೀದಿ ಮಾಡಲಿ ಅಥವಾ ಯಾವುದೇ ಒಂದು ಕೆಲಸವನ್ನು ತಗೊಳ್ಳಿ, ಏನೇ ಒಂದು ಡೆವಲಪ್ಮೆಂಟನ್ನು ಮಾಡಲಿ, ಅದಕ್ಕೆ ಮೇಂಟೆನೆನ್ಸ್ ಬೇಕಂತ ಹೇಳಿದ್ದೀನಿ. ಹಾಗಾಗಿ ಮೇಂಟೆನೆನ್ಸನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಬೇಕು. ಈಗ ಅದ್ರ ಪರವಾಗಿ ನಾನು ನೋಡ್ತೀನಿ. ಯಾಕಂದ್ರೆ ಮೇಂಟೆನೆನ್ಸ್ ಇಲ್ಲದೆ ಮನೆಯೂ ಸಹ ಚೆಂದಿರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಸಾರ್ವಜನಿಕ ಸ್ಥಳಗಳಲ್ಲಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತಿತ್ತು. ಹಾಗಾಗಿ ಬರುವಂಥ ಏನು ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ತೊಗೊಂಡಿದ್ದೀವಿ, ಮೇಂಟೆನೆನ್ಸ್ ಯಾವ ರೀತಿ ಇದೆ ಅಥವಾ ಅವ್ರ ನಿರ್ವಹಣೆ ಯಾವ ರೀತಿ ಇದೆ ನೋಡಿ ನಾನು ನಿಮಗೆ ತಿಳಿಸುವಂಥ ಮಾಡ್ತೀನಿ. ಇಲ್ಲ ಅಂದರೆ ಅದನ್ನು ವಾಪಸ್ಸು ಮತ್ತು ರೀಟೆಂಡರ್ ಮಾಡಿ ಅವರಿಗೆ ಅದನ್ನು ಮೇಂಟೆನೆನ್ಸ್ ಮಾಡುವಂಥ, ನಿರ್ವಹಣೆ ಮಾಡುವಂಥ ಖರ್ಚನ್ನು ಸಹ ಅವ್ರ ಗುತ್ತಿಗೆದಾರ ಭರಿಸುವಂಥ ಕೆಲಸವನ್ನು ಮಾಡಲಿಕ್ಕೆ